ಪ್ರಭು ಕ್ರಿಸ್ತರಲ್ಲಿ ಸಹೋದರ ಸೋದರಿಯರೇ, ನಾವು ಪಾಪ ಪ್ರತಿದಿನ ನಾವು ಮಾಡ್ತಾ ಇರ್ತೇವೆ. ಆ ಪಾಪಕ್ಕೆ ಕ್ಷಮೆಯನ್ನು ನಾವು ಕರ್ತರಲ್ಲಿ ಕೇಳುತ್ತಾ ಇರುತ್ತೇವೆ. ಆದರೂ ಕೂಡ ನಾವು ಪಾಪ ಮಾಡ್ತಾನೇ ಇರ್ತೇವೆ. ನಾವು ಮಾಡಿದ ಪಾಪ, ನಾವು ಮಾಡುವ ಪಾಪ, ಅದು ತಿಳಿದು ಕೂಡ ನಾವು ಪಾಪವನ್ನು ಮಾಡುತ್ತಾ ಇರ್ತೇವೆ. ಆದ್ದರಿಂದ ಇಂದು ಪಾಪ ಮನ್ನಣೆಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಕರಜೋಡಿಸಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಪವಿತ್ರ ಸನ್ನಿಧಾನದಲ್ಲಿ ನಾನು ತಲೆಯೋಗಿಯುತ್ತೇನೆ. ದೇವರೇ, ನಾವು ತಿಳಿದುಕೊಂಡು ಮಾಡುವ ಪಾಪಗಳಿಗಾಗಿ ನಿಮ್ಮ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇವೆ. ನಮ್ಮ ಹೃದಯ ದುರ್ಬಲವಾದಾಗ, ನಮ್ಮ ಮನಸ್ಸು ನಿನ್ನ ಮಾರ್ಗವನ್ನು ಬಿಟ್ಟು ಹೊರಡುವಾಗ, ನಮ್ಮ ಕಣ್ಣುಗಳು ಲೋಕದ ಮೋಹಕ್ಕೆ ಜಾರಿದಾಗ, ಈ ಕ್ಷಣದಲ್ಲಿ ಕೂಡ ನೀನು ನಮ್ಮನ್ನು ಬಿಟ್ಟಿಲ್ಲ ಕರ್ತರೆ. ಪವಿತ್ರ ದೇವರೇ, ನಾವು ಮಾಡಿದ ಪ್ರತಿಯೊಂದು ತಪ್ಪನ್ನು ನೀನು ತಿಳಿದಿರುವೆ. ನಮ್ಮ ಮಾತಿನ ಪಾಪ, ನಮ್ಮ ಚಿಂತನೆಯ ಪಾಪ, ನಮ್ಮ ಕೈಗಳಿಂದ ಮಾಡಿದ ಪಾಪ ಎಲ್ಲವನ್ನೂ ನಿನ್ನ ಪಾದಗಳಲ್ಲಿ ಇಟ್ಟು ಕ್ಷಮಿಸು ಕರ್ತರೆ. ನಮಗೆ ಸರಿಯಾದ ಹೃದಯವನ್ನು ಕೊಡು. ಪವಿತ್ರ ಆತ್ಮನ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ಕೊಡು. ಪಾಪದೊಳಗೆ ಬೀಳುವ ಬದಲು ನಿನ್ನ ಸತ್ಯದ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ನೀಡು ಕರ್ತರೆ. ಯೇಸುವೇ, ನಿನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧರನ್ನಾಗಿಸು, ನಮ್ಮ ಆತ್ಮವನ್ನು ಹೊಸದಾಗಿಸು. ಈ ದಿನದಿಂದ ನಿನ್ನ ಪ್ರೀತಿಯಲ್ಲೇ, ನಿನ್ನ ಇಚ್ಛೆಯಲ್ಲೇ ನಡೆಯಲು ನಮ್ಮನ್ನು ಕಾಪಾಡು. ನಮ್ಮ ಕುಟುಂಬ, ನಮ್ಮ ಹೃದಯ, ನಮ್ಮ ಜೀವನ ಎಲ್ಲವೂ ನಿನ್ನ ಕೈಗಳಲ್ಲಿ ಇರಲಿ ಕರ್ತನೆ. ನಾವು ಪ್ರತಿದಿನವೂ ಮಾಡುವ ಪಾಪಗಳು ಅದು ಪಾಪವೆಂದು ತಿಳಿದು ಕೂಡ ನಾವು ಪಾಪ ಮಾಡಿ ನಿಮ್ಮನ್ನು ನೋಯಿಸುತ್ತಿದ್ದೇವೆ. ಪ್ರತಿ ಕ್ಷಣವೂ ಆ ಪಾಪದಿಂದ ನಾವು ಮುಕ್ತಗೊಳಿಸಲು ಮತ್ತು ಕೂಡ ನಿಮ್ಮಲ್ಲಿ ನಾವು ಪಾಪದ ಕ್ಷಮೆಯನ್ನು ಕೇಳುತ್ತಿದ್ದೇವೆ. ತಂದೆಯಾದ ದೇವರೇ, ನಾವು ಪಾಪ ಮಾಡಲು ಹೋಗುವಾಗ ಅದು ತಿಳಿದು ಕೂಡ, ಅದು ಪಾಪ ಎಂದು ತಿಳಿದು ಕೂಡ ನಾವು ಹೋಗುವ ಪಾಪದ ದಾರಿಯನ್ನು ನೀವು ಮುಚ್ಚಬೇಕು ಕರ್ತರೆ. ನಮ್ಮ ಮನಸ್ಸಿಗೆ ನಿಮ್ಮ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ನಮಗೆ ನೀಡಬೇಕು. ನಾವು ಮಾಡುವ ತಿಳಿದು ಮಾಡುವ ಪ್ರಾರ್ಥನೆಯ ತಪ್ಪಿನ ದಾರಿಯಲ್ಲಿ ನಡೆಯುವುದನ್ನು ನೀವು ಆ ದಾರಿ ಮುಚ್ಚಿ ನಿಮ್ಮ ದಾರಿಯಲ್ಲಿ ನಡೆಯುವ ಹಾಗೆ ನಮ್ಮನ್ನು ಮಾಡಿರಿ. ನಿಮ್ಮ ದಾರಿಯಲ್ಲಿ ನಡೆದು ನಾವು ನಮ್ಮ ತಪ್ಪಿನ ಅರಿವನ್ನು ತಿಳಿದು ನಮ್ಮ ಕುಟುಂಬಸ್ಥರ ಜೊತೆಗೆ, ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಸಹೋದರ ಸಹೋದರಿಯರ ಜೊತೆಗೆ ನಿಮ್ಮ ದಾರಿಯಲ್ಲಿ ನಡೆಯುವ ಭಾಗ್ಯವನ್ನು ನಮಗೆ ನೀಡಿರಿ. ಪ್ರಭು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತನೇ, ಕ್ಷಮಿಸು ನಮ್ಮ ಪಾಪವ, ತಿಳಿದು ಮಾಡುದಾಡು ಪಾಪವ. ನಿನ್ನ ಪ್ರೀತಿಯ ಬೆಳಕಲಿ ನಡೆವಂತೆ ಹೃದಯವ ಶುದ್ಧ ಮಾಡು ದೇವಾ. ಯೇಸುವೇ,